ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ಗೆ. ಕನ್ನಡ ಚಿತ್ರರಂಗದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇವತ್ತು ನೆನಪು ಬರ್ತಿದ್ದಾರೆ. ಇವತ್ತು ಪುಷ್ಪಾರ್ಚನೆ ಮಾಡಿ ಮಹಾತ್ಮನನ್ನು ನೆನ್ಕೊಂಡ ಒಂದು ಪರಿಸ್ಥಿತಿಯನ್ನ ಇವತ್ತು ನಾಡು ಎದುರಿಸ್ತಾ ಇದೆ. ರಾಜ್ಕುಮಾರ್ ಅವರು ಅಭಿಮಾನಿಗಳೇ ದೇವರು ಅಂತ ಇದ್ರು, ಆದ್ರೆ ಇತ್ತೀಚಿನ ನಟರು ಅಭಿಮಾನಿ ದೇವರುಗಳನ್ನ ಮರ್ಮಾಂಗಕ್ಕೆ ಒದ್ದು ಅವ್ರನ್ನ ದೇವವಾಗಿ ಮಾಡುವಂತ ಕೆಲಸವನ್ನ ಇವತ್ತು ಮಾಡಿದ್ದಾರೆ. ಅತ್ಯಂತ ದುರ್ದೈವದ ಸಂಗತ. ರಾಜ್ಕುಮಾರ್ ಅವರು ಅಭಿಮಾನಿ ಸಂಘಗಳನ್ನ ಹುಟ್ಟಾಕ್ತ ಸಂದರ್ಭದಲ್ಲಿ ಅಭಿಮಾನಿ ಸಂಘಗಳು ಏನಾದ್ರು ಅತಿರೇಕಕ್ಕೆ ಹೋದಾಗ ಈ ಅಭಿಮಾನಿ ಸಂಘಗಳಿಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ನಿಷ್ಠೂರವಾಗಿ ನಡ್ಕೊಂಡಂತದನ್ನ ರಾಜ್ಕುಮಾರ್ನ ಕಂಡಿದ್ದೀವಿ. ಆದ್ರೆ ಒಬ್ಬ ಅಭಿಮಾನಿಗೆ ಇವತ್ತು ಕಾರದು ಒಂದು ವಿಕೃತಿಯನ್ನ ಮೆರೆದು ಅವ್ರನ್ನ ಸಾಯಿಸುವಂತ ಏನು ಕೇಳಿ ನಿಜ ಜೀವನದಲ್ಲಿ ಹೀರೋ ಆಗಿ ಬಂದು ಆ ವ್ಯಕ್ತಿನ ರೇಣುಕಾಚಾರ್ಯನನ್ನ ಕಾಪಾಡಬೇಕಾದಂತ ವ್ಯಕ್ತಿ ಇವತ್ತು ಅವ್ರಿಗೆ ಒಡೆದು ಸಾಯಿಸುವಂತದ್ದನ್ನ ನೋಡಿದಾಗ ಬಹಳ ದುಃಖಕರವಾದಂತ ಘಟನೆ ಇದು. ಅವರ ಚಿತ್ರಗಳು ಇನ್ನೆಲ್ಲೂ ಈ ನಾಡಿನಲ್ಲಿ ಪ್ರದರ್ಶನ ಆಗಬಾರ್ದು. ಮತ್ತೆ ಪೊಲೀಸ್ ಇಲಾಖೆಗೆ ನಾನು ಸಲ್ಯೂಟ್ ಹೇಳ್ತೀನಿ. ಪೊಲೀಸ್ ಇಲಾಖೆ ಬಹಳ ನಿಷ್ಪಕ್ಷಪಾತವಾಗಿ ಕಠಿಣವಾಗಿ ಕಾನೂನಿಗೆ ಗೌರವ ಕೊಟ್ಟು ಕೆಲಸ ಮಾಡಿದೆ. ಪೊಲೀಸ್ ಇಲಾಖೆ ಇದೇ ರೀತಿ ಆ ಕೇಸು ಹಳ್ಳ ಬೀಳಬಾರ್ದು. ಮತ್ತೆ ಯಾವುದೋ ರಾಜಕಾರಣಿಗಳು ಅವ್ರ ಮೇಲೆ ಶಿಫಾರಸು ಮಾಡುವಂತದನ್ನ ಕೂಡ ಖಂಡನೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಇಂತಹ ಒಬ್ಬ ನಟ ಹಿಂದೆಂದೂ ಕನ್ನಡ ಚಿತ್ರರಂಗದ ಸುಮಾರು 70-80 ವರ್ಷದ ಚಿತ್ರರಂಗಕ್ಕೆ ಇವತ್ತೊಂದು ಇತಿಹಾಸ ಇದೆ. ಆದ್ರೆ ಇವತ್ತು ತನ್ನ ಪಟಾಲಂಗಳನ್ನ ಕಟ್ಕೊಂಡು ಒಂದ್ ದೊಡ್ಡ ಏನ್ ನಾವೇ ಅಂತ ಅನ್ಕೊಂಡಿದ್ದು ಕಲಾನಾಯಕರುಗಳು ಮಾಡ್ತೇವೆ ಅಂತ ಅಂತಿದ್ದು. ಆದ್ರೆ ನಿಜವಾದ ಇವ್ರ ನಾಯಕರು ಪೇಯ್ಡ್ ಆಕ್ಟರ್ಸ್, ಇವರು ನಿಜವಾದ ನಾಯಕರಲ್ಲ, ಇವರು ಪೇಯ್ಡ್ ಆಕ್ಟರ್ಸ್. ಇವರು ಇಂಥವರ ಚಿತ್ರಗಳು ಬ್ಯಾನ್ ಆಗ್ಬೇಕು. ರಾಜ್ಕುಮಾರ್ ಆದರ್ಶಗಳು ಮುಂದೆ ಈಚೆಗೆ ಬರಬೇಕು, ಮೆರಿಬೇಕು ಅಂತ ಹೇಳಿ ನಾನು ಆಶಿಸ್ತೇನೆ. ಚಿತ್ರರಂಗದ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ಗೆ. ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದ ರಾಜ್ಕುಮಾರ್ಗೆ. ಕನ್ನಡ ಚಿತ್ರರಂಗ ನೈತಿಕ ದಾರಿಯಲ್ಲಿ ಕೊಂಡೊಯ್ದ ರಾಜ್ಕುಮಾರ್ಗೆ. ಕನ್ನಡ ಚಿತ್ರಗಳ ಮೂಲಕ ನಾಡಿಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟ ರಾಜ್ಕುಮಾರ್ಗೆ. ಕನ್ನಡ ಚಿತ್ರರಂಗದ ಮೂಲಕ ಒಳ್ಳೆಯ ಸಂದೇಶವನ್ನು ನೀಡಿದ ರಾಜ್ಕುಮಾರ್ಗೆ. ಕನ್ನಡ ಚಿತ್ರರಂಗಕ್ಕೆ ಏನು ಕೊಡುಗೆಯನ್ನು ಕೊಟ್ಟ ರಾಜ್ಕುಮಾರ್ಗೆ. ಕನ್ನಡ ಚಿತ್ರಗಳ ಮೂಲಕ ನೈತಿಕವಾಗಿ